ವಿಕಸಿತ ಭಾರತ ವಿಜಯ ಸಂಕಲ್ಪ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ನಾಳೆ ನಡೆಯುವಂತಹ ಈ ಒಂದು ಸಮಾವೇಶಕ್ಕೆ ಬರ್ತಾ ಇದ್ದಾರೆ. ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ, ವೇದಿಕೆ ಮುಂಭಾಗದಲ್ಲಿ ಇರುವಂತದ್ದು ಈ ಒಂದು ಬೃಹತ್ ವೇದಿಕೆಯಲ್ಲಿ ನರೇಂದ್ರ ಮೋದಿ ಪ್ರಧಾನಿಯವರು ಈ ಒಂದು ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ. ಸೊ ಇನ್ನೇನು ಭದ್ರತೆ ವಿಚಾರಕ್ಕೆ ನಾವು ನೋಡೋದಾದ್ರೆ ಅಂದ್ರೆ ಈ ಒಂದು ಬಾಂಬ್ ಸ್ಕ್ವಾಡ್ ದಳ ಆಗಿರುವಂತದ್ದು ಮತ್ತು ಡಾಗ್ ಸ್ಕ್ವಾಡ್ ದಳ ಆಗಿರುವಂತದ್ದು. ಸೊ ನಾವಿಲ್ಲಿ ಗಮನಿಸ್ತಾ ಇದೀವಿ ನಾವು ದೃಶ್ಯಗಳಲ್ಲಿ. ಯಾಕಂತ ಹೇಳಿದ್ರೆ ಅಂದ್ರೆ ಪ್ರಧಾನಿಯವರು ಇಲ್ಲಿಗೆ ಆಗಮಿಸುವುದರಿಂದ ಅಂದ್ರೆ ಯಾವುದೇ ರೀತಿಯಿಂದ ಭದ್ರತೆಯಿಂದ ಲೋಪದೋಷ ಆಗದೆ ಇರುವುದಕ್ಕೆ ಹಾಗಾಗಿ ಎಲ್ಲ ಸಿದ್ಧತೆಯನ್ನ ಈಗಾಗಲೇ ಭದ್ರತಾ ಸಿಬ್ಬಂದಿಗಳು ಅಲ್ಲಿ ನಿಯೋಜನೆ ಮಾಡಿರುವಂತದ್ದು. ಒಬ್ರು SP, 5 ಜನ DYS, 5 ಜನ ಹೆಚ್ಚುವರಿ SPಗಳು ಮತ್ತು 16 ಜನ DYSPಗಳು ಮತ್ತು ಒಟ್ಟಾರೆಯಾಗಿ 1200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಒಂದು ಸಮಾವೇಶದಲ್ಲಿ ಈ ಒಂದು ವೇದಿಕೆ ಬಳಿ ಸುಮಾರು ಒಂದು 50,000ಕ್ಕೂ ಹೆಚ್ಚು ಆಸನಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಇನ್ನೇನು ನಾಳೆ ಸಂಜೆ ನಡೆಯುವಂತ ಈ ಒಂದು ಪ್ರಧಾನಿ ಮೋದಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ, ಈ ಒಂದು ಡಾಗ್ ಸ್ಕ್ವಾಡ್ ಕೂಡ ಈ ಒಂದು ಸಿಬ್ಬಂದಿಗಳು ಕೂಡ ಒಂದು ಪರಿಶೀಲನೆ ನಡೆಸುವಂತ ಕಾರ್ಯವನ್ನ ಈಗಾಗಲೇ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಿಂದ ಅಂದ್ರೆ ಭದ್ರತೆಯಲ್ಲಿ ಲೋಪದೋಷ ಆಗದೆ ಇರುವುದಕ್ಕೋಸ್ಕರನೇ ಈ ಒಂದು ಎಲ್ಲಾ ಸಿದ್ಧತೆಯನ್ನ ಈಗಾಗಲೇ ಭದ್ರತಾ ಸಿಬ್ಬಂದಿಗಳು ಇಲ್ಲಿ ಬೀಡಿ ಬಿಟ್ಟಿರುವಂತದ್ದು. ಆಮೇಲೆ ಇನ್ನೊಂದು ನಾವಿಲ್ಲಿ ಗಮನಿಸೋದಾದ್ರೆ ಈ ಒಂದು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಅಂದ್ರೆ ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಅಂದ್ರೆ 3 ಜಿಲ್ಲೆಗಳನ್ನ ಕೇಂದ್ರ ಬಿಂದುವಾಗಿಸಿಕೊಂಡು ಇಲ್ಲಿ ವಿಜಯನಗರದಲ್ಲಿ ಈ ಒಂದು ವಿಜಯ ಸಂಕಲ್ಪ ಯಾತ್ರೆಯನ್ನ ಇಲ್ಲಿ ಕೈಗೊಂಡಿರುವಂತದ್ದು. ಏನಂತ ಹೇಳಿದ್ರೆ ಈ ಒಂದು ಕೇಂದ್ರದ ನಾಯಕರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ಶ್ರೀರಾಮುಲು ಮತ್ತು ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ್ ಅವರು ಕೂಡ ಈ ಒಂದು ಇದರಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಒಂದು ವಿಜಯ ಸಂಕಲ್ಪ ಯಾತ್ರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಕಾದು ನೋಡಬೇಕಾಗಿದೆ. ಭೀಮರಾಜ್, BTV ನ್ಯೂಸ್, ವಿಜಯನಗರ.